ಸ್ನೇಹಿತರೆ, ಒಬ್ಬ ಶ್ರೀಮಂತ ವ್ಯಕ್ತಿ ತನ್ನ ಕೆಲಸದ ಮೇಲೆ ಬೇರೆ ಊರಿಗೆ ಹೋಗಿರ್ತಾನೆ. ಅಲ್ಲಿ ಆತ ನಿಗೂಢವಾಗಿ ಕೊಲೆಯಾಗ್ತಾನೆ. ಇದಾದ ಸ್ವಲ್ಪ ದಿನಗಳ ನಂತರ ಅದೇ ವ್ಯಕ್ತಿಯ ಹೆಂಡತಿಗೂ ಕೂಡ ನಿಗೂಢ ರೀತಿಯಲ್ಲಿ ಕೊಲೆ ಮಾಡ್ತಾರೆ. ಆ ದಂಪತಿಗಳಿಗೆ ಇದ್ದ ಒಬ್ಳೆ ಮಗಳು, ಅವಳಿಗೂ ಕೂಡ ಕೊಲೆ ಮಾಡಕ್ಕೆ ಪ್ರಯತ್ನ ಮಾಡ್ತಾನೆ ಇರ್ತಾರೆ. ಅಷ್ಟಕ್ಕೂ ಈ ಕೊಲೆಗಳನ್ನ ಯಾರು ಮಾಡ್ತಿರೋದು, ಈ ಕೊಲೆಗಳ ಹಿಂದಿನ ಕಾರಣವೇನು, ಇದನ್ನೆಲ್ಲ ತಿಳ್ಕೋಬೇಕು ಅಂದ್ರೆ ನೀವು ಈ ಮೂವಿನ ಕೊನೆವರೆಗೂ ನೋಡ್ಲೇಬೇಕು. ಈ ಮೂವಿಯ ಮುಖ್ಯ ಪಾತ್ರದಲ್ಲಿ ಅರ್ಜುನ್ ಸರ್ಜಾ ಕಾಣಿಸಿಕೊಂಡಿದ್ದಾರೆ. ಅರ್ಜುನ್ ಸರ್ಜಾ ಮತ್ತು ಈ ಮೂವಿಯ ಹೀರೋಯಿನ್ ಈ ಕೊಲೆಗಳ ರಹಸ್ಯ ಯಾವ ರೀತಿ ಭೇದಿಸ್ತಾರೆ ಅಂತ ಇನ್ಮುಂದೆ ಈ ಮೂವಿಯಲ್ಲಿ ನೋಡ್ತಾ ಹೋಗೋಣ ಬನ್ನಿ. ಸ್ನೇಹಿತರೆ, ಈ ಮೂವಿಯ ಮೊದಲನೇ ಸೀನಲ್ಲಿ ಒಬ್ಬ ಶ್ರೀಮಂತ ವ್ಯಕ್ತಿ ತನ್ನ ಕಾರಲ್ಲಿ ಅರ್ಜೆಂಟ್ ಆಗಿ ಹೋಗ್ತಾ ಇದ್ದ. ಈತನ ಹೆಸರು ಜಾನ್ ಅಬ್ರಾಹಿಂ. ಈತ ಸ್ವಲ್ಪ ದೂರ ಹೋದ್ಮೇಲೆ ಕಾರನ್ನ ನಿಲ್ಲಿಸ್ತಾನೆ. ಯಾಕಂದ್ರೆ ಅವನಿಗೆ ಒಂದು ಕಾಲ್ ಬಂದಿರುತ್ತೆ. ಮಾತಾಡಿ ಅಲ್ಲಿಂದ ಹೊರಡಬೇಕು ಅನ್ನೋಷ್ಟರಲ್ಲಿ ಇವನ ಬಳಿ ಒಬ್ಬ ವ್ಯಕ್ತಿ ಬರ್ತಾನೆ. ತನ್ನ ಫೋನ್ನ ಜಾನ್ಗೆ ಮಾತಾಡಕ್ಕೆ ಕೊಡ್ತಾನೆ. ಜಾನ್ಗೆ ಆಶ್ಚರ್ಯವಾದರೂ ಆ ಫೋನ್ ತಗೊಂಡು ಮಾತಾಡ್ತಾನೆ. ಆಗ ಈ ಸೀನ್ ಇಲ್ಲಿಗೆ ಕಟ್ ಆಗುತ್ತೆ. ನಂತರ ಜಾನ್ ತನ್ನ ಕೆಲಸನೆಲ್ಲ ಮುಗಿಸಿ ವಾಪಸ್ ಮನೆಗೆ ಬರ್ತಾ ಇರ್ತಾನೆ. ಮತ್ತೆ ಅದೇ ವ್ಯಕ್ತಿ ಅವನ ಜೊತೆ ಇನ್ನೂ ಕೆಲವು ಜನ ಜಾನ್ ಕಾರಿಗೆ ಬಂದು ಅಡ್ಡ ಹಾಕ್ತಾರೆ. ಬಾರಿ ಅವರನ್ನ ನೋಡಿದ ಜಾನ್ ತುಂಬಾನೇ ಭಯ ಪಡ್ತಾನೆ. ತಕ್ಷಣವೇ ಜಾನ್ ಅಲ್ಲಿಂದ ತಪ್ಪಿಸಿಕೊಳ್ಳಕ್ಕೆ ಪ್ರಯತ್ನ ಮಾಡ್ತಾನೆ. ಆದ್ರೆ ಆ ರೌಡಿಗಳು ಎರಡೂ ಕಡೆಯಿಂದ ಅಡ್ಡ ಹಾಕಿರ್ತಾರೆ. ಆಗ ಜಾನ್ಗೆ ಬೇರೆ ದಾರಿ ಇಲ್ದೇನೆ ಆತ ನಿಂತಿರುವ ಬ್ರಿಡ್ಜ್ ಇಂದ ಕೆಳಗಡೆ ಜಿಗಿತಾನೆ. ತಕ್ಷಣ ಆ ರೌಡಿಗಳು ನೀರಿಗೆ ಹಾರಿ ಜಾನ್ನ ಅಲ್ಲೇ ಸಾಯಿಸಿ ಬಿಡ್ತಾರೆ. ನೆಕ್ಸ್ಟ್ ಡೇ ಜಾನ್ ಕೊಲೆಯಾಗಿರೋ ವಿಷಯ ಎಲ್ಲ ಕಡೆಗೂ ಸುದ್ದಿ ಆಗುತ್ತೆ. ಈ ವಿಷಯ ನ್ಯೂಸ್ ಚಾನೆಲ್ ಅಲ್ಲಿ ನೋಡ್ತಿದ್ದ ಜಾನ್ನ ಹೆಂಡತಿ ಎಲಿಜಬೆತ್ ಮತ್ತು ಮಗಳಾದ ಪೆರ್ಲಿ ತುಂಬಾನೇ ಅಳ್ತಾರೆ. ಜಾನ್ ಕೊಲೆಯಾಗಿರೋ ವಿಷಯ ತಿಳಿತಿದ್ದಂಗೆ ಜಾನ್ನ ಫ್ರೆಂಡ್ ಆಗಿರೋ ಬಾಲ ಇವ್ರ ಮನೆಗೆ ಓಡಿ ಬರ್ತಾನೆ. ಇಲ್ಲಿಂದ ಸ್ಟೋರಿ 2 ದಿನ ಹಿಂದೆ ಆಗಿರೋದನ್ನ ನಮ್ಗೆ ತೋರಿಸ್ತಾರೆ. ಜಾನ್ ತನ್ನ ಫ್ರೆಂಡ್ ಬಾಲಾಗೆ ಕಾಲ್ ಮಾಡಿ ಮಾತಾಡ್ತಾನೆ. ಬಾಲಾ, ನಾನು ತುಂಬಾನೇ ಖುಷಿಯಾಗಿದ್ದೇನೆ. ನಾನು ಊರಿಗೆ ಬಂದ್ಮೇಲೆ ಇಬ್ರು ಸೇರಿ ಒಂದು ಸಣ್ಣ ಪಾರ್ಟಿ ಮಾಡೋಣ ಅಂತ ಹೇಳ್ತಾನೆ. ಆಗ ಬಾಲ ಕೇಳ್ತಾನೆ, ಅಷ್ಟಕ್ಕೂ ನೀನ್ ಎಲ್ಲಿಗೆ ಹೋಗಿದ್ಯಾ? ಆಗ ಜಾನ್, ಬಂದ್ಮೇಲೆ ಎಲ್ಲಾನು ಎಕ್ಸ್ಪ್ಲೇನ್ ಮಾಡ್ತೀನಿ ಅಂತ ಹೇಳಿ ಕಾಲ್ ಕಟ್ ಮಾಡ್ತಾನೆ. ಇದಾದ್ಮೇಲೆ ಜಾನ್ ತನ್ನ ಮಗಳಿಗೆ ವಿಡಿಯೋ ಕಾಲ್ ಮಾಡಿ ಮಾತಾಡ್ತಾನೆ. ಮಗಳಾದ ಪೆರ್ಲಿ ಕೇಳ್ತಾಳೆ, ಅಪ್ಪ, ಇನ್ನೂ 2 ದಿನದಲ್ಲಿ ನನ್ನ ಬರ್ತ್ಡೇ ಇದೆ. ನೀನು ಹೇಳ್ದೆ ಕೇಳ್ದೆ ಎಲ್ಲಿಗೆ ಹೋಗಿದ್ಯಾ ಅಂತ ಕೇಳ್ತಾಳೆ. ಆಗ ಜಾನ್ ಹೇಳ್ತಾನೆ, ಮಗಳೇ, ಬಂದ್ಮೇಲೆ ನಿನಗೆ ಎಲ್ಲಾನು ಹೇಳ್ತೀನಿ. ನಿನಗೊಂದು ಸರ್ಪ್ರೈಸ್ ಇದೆ ಅಂತ ಹೇಳಿ ಕಾಲ್ ಕಟ್ ಮಾಡ್ತಾನೆ. ಅದೇ ರೀತಿ ತನ್ನ ಹೆಂಡತಿ ಎಲಿಜಬೆತ್ಗೂ ಕೂಡ ಕಾಲ್ ಮಾಡಿ ಮಾತಾಡ್ತಾನೆ. ಅವಳು ಕೂಡ ಹೇಳ್ದೇನೆ ಎಲ್ಲಿಗೆ ಹೋಗಿದ್ಯಾ ಅಂತ ಕೇಳ್ತಾಳೆ. ಆಗ ಜಾನ್, ನಾನು ದೇವಾನ ಮೀಟ್ ಮಾಡಕ್ಕೆ ಬಂದಿರೋದು, ಬಂದ್ಮೇಲೆ ಎಲ್ಲಾನು ಹೇಳ್ತೀನಿ ಅಂತ ಹೇಳಿ ಮತ್ತೆ ಕಾಲ್ ಕಟ್ ಮಾಡ್ತಾನೆ. ಹೀಗೆ ಮೂವರ ಜೊತೆ ಮಾತಾಡಿದ ಜಾನ್ ನೆಕ್ಸ್ಟ್ ಸೀನಲ್ಲಿ ಈ ಮೂವಿಯ ಹೀರೋನ ತೋರಿಸ್ತಾರೆ. ಈತನ ಹೆಸರು ದೇವ. ಜಾನ್ ಕೊಲೆಯಾಗಿರೋದನ್ನ ನ್ಯೂಸ್ ಅಲ್ಲಿ ನೋಡ್ತಾ ಇದ್ದ. ಅಷ್ಟರಲ್ಲಿ ಸ್ವಲ್ಪ ಜನ ಮುಖಕ್ಕೆ ಮಾಸ್ಕ್ ಹಾಕೊಂಡು ದೇವನ ಸಾಯಿಸಬೇಕು ಅಂತ ಬಂದಿದ್ರು. ದೇವ ಅವ್ರ ಜೊತೆ ಸುಮಾರು ಹೊತ್ತು ಫೈಟ್ ಮಾಡಿ ಅವರನ್ನ ಓಡಿಸ್ತಾನೆ. ಅದರಲ್ಲಿ ಒಬ್ಬ ತಪ್ಪಿಸಿಕೊಳ್ಳೋ ಅವಸರದಲ್ಲಿ ತನ್ನ ಮೊಬೈಲ್ ಅನ್ನ ಅಲ್ಲೇ ಬಿಟ್ಟು ಹೋಗ್ತಾನೆ. ಅಷ್ಟರಲ್ಲಿ ಆ ಮೊಬೈಲ್ಗೆ ಕಾಲ್ ಬರುತ್ತೆ. ಆಗ ದೇವ ಮಾತಾಡ್ತಾನೆ, ನೀವು ಎಷ್ಟೇ ಪ್ರಯತ್ನ ಪಟ್ಟರು ನನ್ನ ಏನು ಮಾಡೋಕೆ ಸಾಧ್ಯ ಇಲ್ಲ. ಆದಷ್ಟು ಬೇಗ ನಿಮ್ಗೆ ಪಾಠ ಕಲಿಸ್ತೀನಿ ಅಂತ ವಾರ್ನ್ ಮಾಡಿ ಕಾಲ್ ಕಟ್ ಮಾಡ್ತಾನೆ. ನಂತರ ಹೇಮಂತ್ ಅನ್ನೋ ಒಬ್ಬ ಆಟೋ ಡ್ರೈವರ್ನ ನಮ್ಗೆ ತೋರಿಸ್ತಾರೆ. ಹೇಮಂತ್ ಪ್ರತಿ ಬುಧವಾರ ತನ್ನ ಆಟೋದಲ್ಲಿ ಪ್ರಯಾಣ ಮಾಡೋರಿಗೆ ಉಚಿತ ಸರ್ವಿಸ್ ಕೊಡ್ತಾ ಇದ್ದ. ಯಾಕಂದ್ರೆ ಕೆಲವು ವರ್ಷಗಳ ಹಿಂದೆ ಈತನ ತಂದೆಗೆ ಎಮರ್ಜೆನ್ಸಿ ಟೈಮ್ನಲ್ಲಿ ಹಾಸ್ಪಿಟಲ್ ಹೋಗೋಕೆ ಒಂದು ಆಟೋನೂ ಸಿಕ್ಕಿರಲಿಲ್ಲ. ಅದರಿಂದ ಅವರು ಸಾವನ್ನಪ್ಪಿದ್ರು. ಹೀಗಾಗಿ ಇವನ ತಂದೆಗೆ ಬಂದಿರೋ ಪರಿಸ್ಥಿತಿ ಯಾರಿಗೂ ಬರಬಾರ್ದು ಅನ್ನುವ ಉದ್ದೇಶಕ್ಕೆ ಪ್ರತಿ ಬುಧವಾರ ಉಚಿತ ಸೇವೆ ಕೊಡ್ತಾ ಇದ್ದ. ಒಂದಿನ ಹೇಮಂತ್ ತಂಗಿಯನ್ನ ನೋಡೋಕೆ ಬಂದಿದ್ರು. ಹುಡುಗ ಹುಡುಗಿ ಮೊದಲೇನೆ ಪ್ರೀತಿ ಮಾಡ್ತಾ ಇದ್ರು. ಈ ವಿಷಯ ಗೊತ್ತಾಗಿ ಮದುವೆ ಮಾಡಬೇಕು ಅಂತ ಮನೆಯಲ್ಲಿ ನಿರ್ಧಾರ ಮಾಡ್ತಾರೆ. ಅದೇ ರೀತಿ 1 ತಿಂಗಳ ನಂತರ ಮದುವೆನ ರೆಡಿ ಮಾಡ್ತಾರೆ. ಮದುವೆಯ ಹಿಂದಿನ ರಾತ್ರಿ ಹೇಮಂತ್ ತನ್ನ ತಂಗಿ ಗಂಡನ ರಾತ್ರಿ ಆಟೋದಲ್ಲಿ ಮನೆಗೆ ಡ್ರಾಪ್ ಮಾಡ್ತಾನೆ. ಅಲ್ಲಿಂದ ಹೇಮಂತ್ ವಾಪಸ್ ಬರಬೇಕಾದ್ರೆ ಅದೇ ರೋಡಲ್ಲಿ ಕಾರ್ಗೆ ಆಕ್ಸಿಡೆಂಟ್ ಆಗಿರುತ್ತೆ. ತಕ್ಷಣ ಹೇಮಂತ್ ಕಾರ್ ಬಳಿ ಬಂದು ನೋಡ್ತಾನೆ. ಆ ಕಾರಲ್ಲಿ ಅದೇ ಜಾನ್ನ ಹೆಂಡತಿ ಎಲಿಜಬೆತ್ ಇರ್ತಾಳೆ. ತಲೆಗೆ ತುಂಬಾ ಏಟಾಗಿರುತ್ತೆ, ರಕ್ತ ಸುರಿತಾ ಇರುತ್ತೆ. ಇದನ್ನ ನೋಡಿದ ಹೇಮಂತ್ ಅವಳನ್ನ ಕಾಪಾಡಬೇಕು ಅಂತ ಡೋರ್ ತೆಗೆಯೋಕೆ ಪ್ರಯತ್ನ ಮಾಡ್ತಾನೆ. ಆದ್ರೆ ಡೋರ್ ಓಪನ್ ಆಗದೇ ಇಲ್ಲ. ಆಗ ಎಲಿಜಬೆತ್ ಹೇಳ್ತಾಳೆ, ನೀನು ಯಾರು ಅಂತ ನಂಗೆ ಗೊತ್ತಿಲ್ಲ, ಆದ್ರೂ ಕಾಪಾಡಕ್ಕೆ ಬಂದಿದ್ಯಾ, ತುಂಬಾ ಥ್ಯಾಂಕ್ಸ್. ನನ್ನ ಹಾಸ್ಪಿಟಲ್ಗೆ ಕರ್ಕೊಂಡು ಹೋದ್ರೂ ನಾನು ಬದುಕೋದಿಲ್ಲ. ನಾನು ಹೇಳೋದು ಸ್ವಲ್ಪ ಗಮನ ಇಟ್ಟು ಕೇಳು. ನಾನು ಹೇಳಿರೋದು ಬಾಲಾಗೆ ಹೇಳು. 7 ಹಿಲ್ಸ್ ಅಂತ ಹೇಳ್ತಾ ಅಲ್ಲೇ ಪ್ರಾಣ ಬಿಡ್ತಾಳೆ. ಆಗ ಹೇಮಂತ್ ಅಲ್ಲಿಂದ ಓಡಿ ಬಂದು ತನ್ನ ಫ್ರೆಂಡ್ ಬಳಿ ಬರ್ತಾನೆ. ಮುರಳಿ, ನನ್ನ ಕಣ್ಮುಂದೆನೇ ಒಂದು ಆಕ್ಸಿಡೆಂಟ್ ಆಯ್ತು. ಆದ್ರೆ ಅದು ನಾರ್ಮಲ್ ಆಕ್ಸಿಡೆಂಟ್ ಇರಲಿಲ್ಲ, ಕೊಲೆ ಅಂತ ನಂಗೆ ಅನಿಸ್ತಿದೆ.
ನಾವು ಹೋಗಿ ಪೊಲೀಸ್ ಕಂಪ್ಲೇಂಟ್ ಮಾಡಬೇಕು, ಬಾ ನನ್ನ ಜೊತೆ ಅಂತ ಕರಿತಾನೆ. ಆಗ ಮುರಳಿ ಹೇಳ್ತಾನೆ, ನಿನ್ಗೇನಾದ್ರೂ ತಲೆ ಕೆಟ್ಟಿದ್ಯಾ? ನಾಳೆನೇ ನಿನ್ ತಂಗಿಯ ಮದುವೆ ಇದೆ. ನೀ ಏನಾದ್ರೂ ಈಗ ಪೊಲೀಸ್ ಕೋರ್ಟ್ ಅಂತ ಓಡಾಡಿದ್ರೆ ನಿನ್ ತಂಗಿಗೆ ಪ್ರಾಬ್ಲಮ್ ಆಗುತ್ತೆ. ನನ್ಗೆ ಒಬ್ಬ ಕಾನ್ಸ್ಟೇಬಲ್ ಗೊತ್ತು, ಅವರಿಗೆ ಈ ವಿಷಯ ಹೇಳೋಣ ಅಂತ ಅವರಿಗೆ ಫೋನ್ ಮಾಡಿ ಹೇಳ್ತಾನೆ. ಆಗ ಕಾನ್ಸ್ಟೇಬಲ್ ತಮ್ಮ ಟೀಮ್ ಜೊತೆ ಸ್ಪಾಟ್ಗೆ ಬರ್ತಾರೆ. ಮರುದಿನ ಈ ಸುದ್ದಿ ಎಲ್ಲ ಕಡೆ ಗೊತ್ತಾಗುತ್ತೆ. ಸ್ವಲ್ಪ ದಿನಗಳ ಹಿಂದೆ ಜಾನ್ ನಿಗೂಢವಾಗಿ ಸಾವನ್ನಪ್ಪಿದ್ರು. ಈಗ ನೋಡಿದ್ರೆ ಮತ್ತೆ ಅವ್ರ ಹೆಂಡತಿ ಆಕ್ಸಿಡೆಂಟ್ ನಲ್ಲಿ ಸತ್ತು ಹೋದ್ರು. ಈ ಸಾವಿನ ಹಿಂದೆ ಏನೋ ಮಿಸ್ಟ್ರಿ ಅಡಗಿದೆ ಅಂತ ಎಲ್ಲರೂ ಮಾತಾಡ್ತಾರೆ. ಈ ಕಡೆ ಹೇಮಂತ್ ತಲೆ ಕೆಡಿಸ್ಕೊಂಡು ಕುಂತಿದ್ದ. ಆ ಮಹಿಳೆ ನನ್ನ ಹತ್ರ ಏನೋ ಹೇಳೋಕೆ ಟ್ರೈ ಮಾಡ್ತಾ ಇದ್ಲು ಅಂತ ಯೋಚನೆ ಮಾಡ್ತಿದ್ದ. ಮರುದಿನ ಬೆಳಗ್ಗೆ ಹೇಮಂತ್ ತನ್ನ ಫ್ರೆಂಡ್ ಮುರಳಿ ಬಳಿ ಹೋಗಿ ಹೇಳ್ತಾನೆ, ಎಲಿಜಬೆತ್ ಸಾಯೋ ಮೊದಲು ನಂಗೆ ಬಾಲಾಗೆ ಹೇಳು ಅಂತ ಏನೋ ಹೇಳ್ತಾ ಇದ್ಲು. ಈ ಬಾಲ ಯಾರು ಅಂತ ನಾನು ಪತ್ತೆ ಹಚ್ತೀನಿ ಅಂತ ಹೇಳ್ತಾನೆ. ಆಗ ಮುರಳಿಗೆ ಕೋಪ ಬರುತ್ತೆ. ನೋಡು ಹೇಮಂತ್, ನಾನು ಹೇಳೋದು ಸ್ವಲ್ಪ ಕೇಳು. ಸತ್ತಿರುವ ಆ ಮಹಿಳೆ ಬಗ್ಗೆ ನಾನು ವಿಚಾರಿಸಿದ್ದೀನಿ. ಕೆಲವು ದಿನಗಳ ಹಿಂದೆ ಅವಳ ಗಂಡನ್ನ ಯಾರೋ ಕೊಲೆ ಮಾಡಿದ್ದಾರೆ. ಈಗ ನೋಡಿದ್ರೆ ಹಿಟ್ ಅಂಡ್ ರನ್ ಆಕ್ಸಿಡೆಂಟ್ ನಲ್ಲಿ ಅವಳನ್ನ ಕೂಡ ಸಾಯಿಸಿದ್ದಾರೆ. ನೀನು ಈ ಕೇಸ್ ನಲ್ಲಿ ಇನ್ವಾಲ್ವ್ ಆಗದೆ ಇರೋದೇ ಒಳ್ಳೇದು. ನಿನ್ನನ್ನ ನಂಬಿ ನಿನ್ ತಾಯಿ ಹಾಗೂ ನಿನ್ ತಂಗಿ ಇದ್ದಾರೆ. ನಾನು ಹೇಳ್ತಿರೋದು ಸ್ವಲ್ಪ ಅರ್ಥ ಮಾಡ್ಕೋ ಅಂತ ಹೇಳ್ತಾ ಅಲ್ಲಿಂದ ಹೋಗ್ತಾನೆ. ಈ ಕಡೆ ಪೆರ್ಲಿ ತನ್ನ ತಂದೆ ತಾಯಿನ ಕಳ್ಕೊಂಡು ಪೂರ್ತಿ ಡಿಪ್ರೆಷನ್ಗೆ ಹೋಗಿರ್ತಾಳೆ. ಆ ರಾತ್ರಿನೇ ಕೆಲವು ರೌಡಿಗಳು ಪೆರ್ಲಿ ಮನೆಗೆ ನುಗ್ತಾರೆ. ಅವಳನ್ನ ಕೊಲೆ ಮಾಡಕ್ಕೆ ಟ್ರೈ ಮಾಡ್ತಾರೆ. ಪೆರ್ಲಿನ ಕಾಪಾಡಕ್ಕೆ ಬಂದ ಮನೆ ಕೆಲಸದವ್ರನ್ನು ಕೂಡ ಅವರು ಹೊಡೆದು ಸಾಯಿಸ್ತಾರೆ. ಆಗ ಪೆರ್ಲಿ ತನ್ನ ಜೀವ ಉಳಿಸ್ಕೊಳ್ಳೋಕೆ ಹೊರಗೆ ಓಡಿ ಬರ್ತಾಳೆ. ಅಷ್ಟರಲ್ಲಿ ಅಲ್ಲಿಗೆ ಬಾಲ ಬರ್ತಾನೆ. ಆ ರೌಡಿ ಜೊತೆ ಫೈಟ್ ಮಾಡಿ ಅವರನ್ನ ಅಲ್ಲಿಂದ ಓಡಿಸ್ತಾನೆ. ನಂತರ ಪೆರ್ಲಿನ ತನ್ನ ಜೊತೆ ತೋಟದ ಮನೆಗೆ ಕರ್ಕೊಂಡು ಹೋಗ್ತಾನೆ. ಅವಳಿಗೆ ಸಮಾಧಾನ ಮಾಡ್ತಾನೆ. ನಿಮ್ ತಂದೆ ತಾಯಿಯ ಆಕ್ಸಿಡೆಂಟ್ ಸಾವಲ್ಲ, ಬೇಕಂತಲೇ ಯಾರೋ ಕೊಲೆ ಮಾಡಿರೋದು. ಆ ಕೊಲೆಗಾರನ್ನ ಹುಡುಕೋಕೆ ನೀನು ನಂಗೆ ಸಹಾಯ ಮಾಡಬೇಕು ಅಂತ ಹೇಳ್ತಾನೆ. ಅಷ್ಟಕ್ಕೂ ಹಿಂದಿನ ದಿನ ತನ್ನ ಫ್ರೆಂಡ್ ಬೇಡ ಅಂದ್ರೂ ಕೂಡ ಹೇಮಂತ್ ಬಾಲ ಬಳಿ ಬಂದಿದ್ದ. ಎಲಿಜಬೆತ್ ಸಾಯೋ ಮುನ್ನ ಬಾಲ ಹೆಸರು ತಗೊಂಡಿದ್ದು ಹೇಳಿರ್ತಾನೆ. ಇಲ್ಲಿ ಬಾಲ ಮತ್ತು ಪೆರ್ಲಿ ಮಾತಾಡ್ತಿರುವಾಗ ಪೊಲೀಸ್ನವರು ಬರ್ತಾರೆ. ಆಗ ಬಾಲ ಪೆರ್ಲಿನ ಬಚ್ಚಿಕೊಳ್ಳೋಕೆ ಹೇಳ್ತಾನೆ. ಪೊಲೀಸ್ ಬಂದು ಎಲ್ಲ ಕಡೆಗೆ ಹುಡುಕಿ ಹೋಗ್ತಾರೆ. ನಂತರ ಬಾಲ ಹೇಮಂತ್ಗೆ ಫೋನ್ ಮಾಡಿ ಕರೆಸ್ತಾನೆ. ಅವನ ಕೈಗೆ ಒಂದು ಅಡ್ರೆಸ್ ನ ಕೊಡ್ತಾನೆ. ನೀವಿಬ್ರು ಈ ಅಡ್ರೆಸ್ಗೆ ಹೋಗಿ, ಅಲ್ಲಿ ನೀವು ಸೇಫ್ ಆಗಿರ್ತೀರ. ಜೊತೆಗೆ ಅವನ್ ಜೀಪ್ ಕೊಟ್ಟು ಅಲ್ಲಿಂದ ಕಳಿಸ್ತಾನೆ. ನಂತರ ಅವರು ಜೀಪ್ ತಗೊಂಡು ಅಲ್ಲಿಂದ ಹೊರಡ್ತಾರೆ. ಹೇಮಂತ್ ಜೀಪ್ ಓಡಿಸ್ಕೊಂಡು ಕಾಡಿನ ಮಧ್ಯೆ ಹೋಗ್ತಿದ್ದಾಗ ರೌಡಿಗಳ ಗುಂಪೊಂದು ಜೀಪ್ಗೆ ಬಂದು ಅಡ್ಡ ಹಾಕ್ತಾರೆ. ಅವ್ರನ್ನ ನೋಡಿ ಹೇಮಂತ್ ಹಾಗೂ ಪೆರ್ಲಿ ತುಂಬಾನೇ ಹೆದರ್ತಾರೆ. ನಂತರ ಹೇಮಂತ್ ಕೆಳಗಡೆ ಇಳಿದು ಕೇಳುವಷ್ಟರಲ್ಲಿ ಅವರು ಹೇಮಂತ್ನ ಹೊಡೆಯಕ್ಕೆ ಶುರು ಮಾಡ್ತಾರೆ ಹಾಗೂ ಪೆರ್ಲಿನ ಕಿಡ್ನಾಪ್ ಮಾಡೋಕ್ಕೂ ಪ್ರಯತ್ನ ಮಾಡ್ತಾರೆ. ಅಷ್ಟರಲ್ಲಿ ದೇವ ಅಲ್ಲಿಗೆ ಬಂದು ಆ ರೌಡಿಗಳನ್ನ ಹೊಡಿತಾನೆ, ಇವರನ್ನ ಕಾಪಾಡ್ತಾನೆ. ನಂತರ ಇವರನ್ನ ತನ್ನ ಮನೆಗೆ ಕರ್ಕೊಂಡು ಹೋಗ್ತಾನೆ. ಅಷ್ಟಕ್ಕೂ ಆ ರೌಡಿಗಳು ಯಾರು ಅಂತ ದೇವ ಪೆರ್ಲಿಗೆ ಕೇಳ್ತಾನೆ. ಆಗ ಪೆರ್ಲಿ, ಅವ್ರು ಯಾರಂತ ನಂಗೂ ಗೊತ್ತಿಲ್ಲ, ನಾವಿಬ್ರು ಗಂಡ ಹೆಂಡತಿ, ನಾವಿಲ್ಲಿ ಹನಿಮೂನ್ಗೆ ಬಂದಿದ್ವಿ ಅಂತ ಸುಳ್ಳು ಹೇಳ್ತಾಳೆ. ಆಗ ದೇವ ಅವರಿಬ್ಬರಿಗೆ ರೆಸ್ಟ್ ಮಾಡಕ್ಕೆ ಹೇಳಿ ಅಲ್ಲಿಂದ ಹೋಗ್ತಾನೆ. ನಂತರ ಹೇಮಂತ್, ನೀವ್ಯಾಕೆ ನಾವಿಬ್ರು ಗಂಡ ಹೆಂಡತಿ ಅಂತ ಸುಳ್ಳು ಹೇಳಿದ್ರಿ ಅಂತ ಕೇಳ್ತಾನೆ. ಆಗ ಪೆರ್ಲಿ, ಈ ವ್ಯಕ್ತಿ ಯಾರು ಅಂತಾನೆ ನಮ್ಗೆ ಗೊತ್ತಿಲ್ಲ. ಇಂಥ ಸಮಯದಲ್ಲಿ ನಮ್ಮ ಐಡೆಂಟಿಟಿ ಹೇಳೋದು ಸರಿ ಇರಲ್ಲ, ಅದಕ್ಕೆ ಈ ರೀತಿ ಸುಳ್ಳು ಹೇಳ್ದೆ ಅಂತ ಹೇಳ್ತಾಳೆ. ಆ ರಾತ್ರಿ ಮೂವರು ಸೇರಿ ಊಟ ಮಾಡ್ತಿರ್ತಾರೆ. ಆಗ ಹೊರಗಡೆ ಬೇರೆ ಬೇರೆ ಪ್ರಾಣಿಗಳು ಕೂಗಾಡೋದು ಸೌಂಡ್ ಕೇಳಿಸುತ್ತೆ. ಪೆರ್ಲಿ ಮತ್ತು ಹೇಮಂತ್ ತುಂಬಾ ಭಯ ಪಡ್ತಾರೆ. ಆಗ ದೇವ ಹೇಳ್ತಾನೆ, ಕಾಡು ಪ್ರಾಣಿಗಳು ಹಸಿವಾದಾಗ ಈ ರೀತಿ ಕೂಗಾಡೋದು ಸಹಜ. ನೀವಿಲ್ಲಿ ಸೇಫ್ ಆಗಿದ್ದೀರಾ, ಭಯ ಪಡೋ ಅವಶ್ಯಕತೆ ಇಲ್ಲ. ನಂಗೆ ಸ್ವಲ್ಪ ಕೆಲಸ ಇದೆ, ಹೋಗಿ ಬರ್ತೀನಿ ಅಂತ ಹೇಳಿ ದೇವ ಅಲ್ಲಿಂದ ಹೋಗ್ತಾನೆ. ಸರಿ ಅಂತ ಇವರಿಬ್ರು ತಮ್ಮ ರೂಮ್ಗೆ ಹೋಗಿ ಮಲಗ್ತಾರೆ. ಸ್ವಲ್ಪ ಸಮಯದ ಬಳಿಕ ಪೆರ್ಲಿ ಶಬ್ದ ಮಾಡದೆ ದೇವ ರೂಮ್ಗೆ ಹೋಗಿ ಅಲ್ಲಿ ಏನನ್ನೋ ಹುಡುಕ್ತಿರ್ತಾಳೆ. ಆಗ ಅವಳ ಕೈಗೆ ಒಂದು ಬುಕ್ ಸಿಗುತ್ತೆ. ಅದನ್ನ ಓಪನ್ ಮಾಡಿ ನೋಡ್ತಾಳೆ. ಅದರಲ್ಲಿ ಒಂದು ಫೋಟೋ ಇತ್ತು. ಅದು ನೋಡಿದ ಪೆರ್ಲಿಗೆ ತುಂಬಾ ಶಾಕ್ ಆಗುತ್ತೆ. ಅದರಲ್ಲಿ ದೇವ ಹಾಗೂ ಪೆರ್ಲಿ ತಾಯಿ ಎಲಿಜಬೆತ್ ಅಕ್ಕಪಕ್ಕ ನಿಂತಿರುವ ಫೋಟೋ ಬಿತ್ತು. ಅದು ಹಲವು ವರ್ಷಗಳ ಹಿಂದೆ ತೆಗೆಸಿಕೊಂಡಿರುವ ಫೋಟೋ ಆಗಿತ್ತು. ಆಗ ಹೊರಗಡೆ ದೇವ ಬರುತ್ತಿರುವ ಸೌಂಡ್ ಪೆರ್ಲಿಗೆ ಕೇಳಿಸುತ್ತೆ. ತಕ್ಷಣವೇ ಪೆರ್ಲಿ ಅಲ್ಲಿಂದ ಓಡಿ ಹೋಗಿ ತನ್ನ ರೂಮ್ನ ಸೇರ್ಕೋತಾಳೆ. ಇದಾದ್ಮೇಲೆ ದೇವ ಮಲಗಿದ್ದಾನೆ ಅಂತ ಕನ್ಫರ್ಮ್ ಮಾಡ್ಕೊಂಡ ಪೆರ್ಲಿ ದೇವ ರೂಮ್ಗೆ ಒಂದು ಚಾಕು ತಗೊಂಡು ಹೋಗ್ತಾಳೆ. ಇನ್ನೇನು ಚುಚ್ಚಬೇಕು ಅನ್ನೋಷ್ಟಿಗೆ ದೇವಾಗೆ ಎಚ್ಚರವಾಗಿ ಅವಳ ಕೈಲಿದ್ದ ಚಾಕು ಕಿತ್ಕೋತಾನೆ. ನೀನು ಎಲಿಜಬೆತ್ ಮಗಳಂತ ನಂಗೆ ಮೊದ್ಲೇನೆ ಗೊತ್ತಿದ್ದೆ, ನನ್ನ ಯಾಕೆ ಸಾಯಿಸಕ್ಕೆ ಬಂದೆ ಅಂತ ದೇವ ಕೇಳ್ತಾನೆ. ಆಗ ಕೋಪಗೊಂಡ ಪೆರ್ಲಿ, ನಮ್ಮ ತಾಯಿ ನಿನ್ನೆ ಮಧ್ಯೆ ಅಕ್ರಮ ಸಂಬಂಧ ಇದೆ, ಅದಕ್ಕೆ ನೀವಿಬ್ರು ಪ್ಲಾನ್ ಮಾಡಿ ನನ್ನ ತಂದೆನ ಕೊಲೆ ಮಾಡಿದ್ರ. ನಂತರ ಯಾವುದೋ ವಿಷಯಕ್ಕೆ ನನ್ನ ತಾಯಿನ ಕೂಡ ಸಾಯಿಸಿದ್ಯಾ ಅಂತ ರೇಗಾಡ್ತಾಳೆ. ಈ ಕೊಲೆ ಆರೋಪ ಕೇಳಿದ ದೇವಾಗೆ ಕೋಪ ಬರುತ್ತೆ.
ಪೆರ್ಲಿ, ನಿಂಗೇನಾದ್ರೂ ತಲೆ ಕೆಟ್ಟಿದ್ಯಾ? ನಾನ್ಯಾಕೆ ನಿನ್ನ ತಂದೆ ತಾಯಿನ ಕೊಲೆ ಮಾಡಲಿ? ಹೌದು, ನೀನು ಹೇಳೋದೇನೋ ನಿಜ. ನಾನು ನಿನ್ನ ತಾಯಿ ರಿಲೇಷನ್ಶಿಪ್ಪಲ್ಲಿದ್ವಿ, ಅದು ಕಾಲೇಜ್ ದಿನಗಳಲ್ಲಿ ಮಾತ್ರ. ನಿನ್ನ ತಂದೆ ಕೊಲೆ ಆಗೋ ಮುಂಚೆ ನನ್ನ ಮೀಟ್ ಮಾಡೋಕ್ಕೆ ಬಂದಿದ್ದು ನಿಜ. ಯಾಕಂದರೆ ನಾನೊಬ್ಬ ಬಿಸ್ನೆಸ್ ಕೌನ್ಸಿಲರ್. ಕಂಪನಿಗಳಲ್ಲಿ ಏನಾದರೂ ಪ್ರಾಬ್ಲಮ್ ಬಂದರೆ ಅದಕ್ಕೆ ಸೊಲ್ಯೂಷನ್ ಕೊಡ್ತೀನಿ. ನಿನ್ನ ತಂದೆ ನನ್ನ ಕ್ಲೈಂಟ್ ಆಗಿದ್ರು. ಆ ದಿನ ನಿನ್ನ ತಂದೆ ಬರ್ತೀನಿ ಅಂತ ಕಾಲ್ ಮಾಡಿದ್ರು. ಅಷ್ಟರಲ್ಲಿ ಅವರನ್ನ ಯಾರೋ ಕೊಲೆ ಮಾಡಿ ಬಿಟ್ಟಿದ್ದಾರೆ. ನಂತರ ದೇವ ಒಂದು ಫ್ಲಾಶ್ ಬ್ಯಾಕ್ನ ಹೇಳ್ತಾನೆ. ಸ್ನೇಹಿತರೆ, ಜಾನ್ ತನ್ನ ಬಿಸ್ನೆಸ್ನ ಟೇಕ್ ಓವರ್ ಮಾಡೋಕ್ಕಿಂತ ಮೊದಲು ಜಾನ್ನ ತಂದೆ ಡೇವಿಡ್ ಪೂರ್ತಿ ಬಿಸ್ನೆಸ್ನ ನೋಡ್ಕೋತಿರ್ತಾನೆ. ಡೇವಿಡ್ ಕಂಪ್ನಿ ನೋಡ್ಕೋತಿರುವಾಗ ಒಳ್ಳೆ ಪ್ರಾಫಿಟ್ ಅಲ್ಲಿ ಇರುತ್ತೆ. ಒಂದಿನ ಇದ್ದಕ್ಕಿದ್ದಾಗೆ ಡೇವಿಡ್ ಸನ್ಯಾಸತ್ವ ಸ್ವೀಕರಿಸ್ತಾನೆ, ಎಲ್ಲಾನು ಬಿಟ್ಟು ಹೋಗ್ತಾನೆ. ಆಗ ಕಂಪ್ನಿಯ ಪೂರ್ತಿ ಜವಾಬ್ದಾರಿ ಮಗ ಜಾನ್ ಮೇಲೆ ಬರುತ್ತೆ. ಜಾನ್ ಕಂಪ್ನಿನ ಟೇಕಪ್ ಮಾಡಿದ್ಮೇಲೆ ಕಂಪ್ನಿ ಲಾಸ್ ಆಗಕ್ಕೆ ಶುರುವಾಗುತ್ತೆ. ಇದರಿಂದ ಕಂಪ್ನಿಯಲ್ಲಿ ಶೇರ್ ಹೋಲ್ಡರ್ ಆಗಿ ಇನ್ವೆಸ್ಟ್ ಮಾಡಿರುವ ಕೆಲವು ಜನ ಜಾನ್ಗೆ ಹೇಳ್ತಾರೆ, ಈ ರೀತಿ ಆಗ್ತಿದ್ರೆ ನಾವು ನಮ್ಮ ಶೇರ್ನ ವಾಪಸ್ ತಗೋತೀವಿ, ನೀವೇನಾದ್ರೂ ಮಾಡಬೇಕು ಅಂತ ಹೆದರ್ಸ್ತಿರ್ತಾರೆ. ಈ ರೀತಿ ಪ್ರಾಬ್ಲಮ್ಗಳು ಬಂದಾಗ ಜಾನ್ ಆಗಾಗ ದೇವ ಬಳಿ ಬರ್ತಿದ್ದ. ಈ ಪ್ರಾಬ್ಲಮ್ಗೂ ಕೂಡ ಸೊಲ್ಯೂಷನ್ ತಿಳ್ಕೊಳ್ಳೋಕೆ ದೇವ ಹತ್ರ ಬಂದಿರ್ತಾನೆ. ಇನ್ನೊಂದು ವಿಷಯ ಏನಂದ್ರೆ, ದೇವ ಹಾಗೂ ಎಲಿಜಬೆತ್ ಸಂಬಂಧ ಜಾನ್ಗೂ ಗೊತ್ತಿತ್ತು. ನಂತರ ದೇವ ಜಾನ್ ಕಂಪನಿಯನ್ನ ಡೀಪ್ ಆಗಿ ಸ್ಟಡಿ ಮಾಡ್ತಾನೆ. ಆಗ ಒಂದು ರಿಪೋರ್ಟ್ ಅನ್ನ ರೆಡಿ ಮಾಡಿರ್ತಾನೆ. ಕಂಪನಿಯ ಮ್ಯಾನೇಜ್ಮೆಂಟ್ ಅಲ್ಲಿದ್ದ ಒಂದಷ್ಟು ಜನ ಐಡೆಂಟಿಫೈ ಮಾಡಿ ದೇವ ಜಾನ್ಗೆ ಹೇಳ್ತಾನೆ, ಇವರೇ ನಿನ್ ವಿರುದ್ಧ ನಿನ್ ಕಂಪನಿಯಲ್ಲಿ ಕೆಲಸ ಮಾಡ್ತಿರೋದು. ಆದಷ್ಟು ಬೇಗ ಅವ್ರ ಬಳಿ ಇರೋ ನಿನ್ ಕಂಪನಿಯ ಶೇರ್ಗಳನ್ನ ನೀನೇ ಖರೀದಿ ಮಾಡು, ಇಲ್ಲ ಅಂದ್ರೆ ನಿನ್ ಕಂಪನಿ ದಿವಾಳಿ ಆಗೋದಂತೂ ಖಂಡಿತ ಅಂತ ಹೇಳ್ತಾನೆ. ಆಗ ಜಾನ್ ಹೇಳ್ತಾನೆ, ಅವರ ಬಳಿ ಈಗ 30% ಶೇರ್ ಇದೆ, ಆದ್ರೆ ಖರೀದಿ ಮಾಡಕ್ಕೆ ಅಷ್ಟು ದುಡ್ಡು ನನ್ನ ಬಳಿ ಇಲ್ಲ ಅಂತ ಹೇಳ್ತಾನೆ. ಇದಾಗಿ ಕೆಲವು ದಿನಗಳ ಬಳಿಕ ಜಾನ್ ಕೊಲೆಯಾಗಿರ್ತಾನೆ. ನಂತರ ದೇವ ಇದನ್ನೆಲ್ಲ ಜಾನ್ನ ಹೆಂಡತಿ ಎಲಿಜಬೆತ್ಗೂ ಜಾನ್ಗೆ ಹೇಳ್ದಂಗೆ ಹೇಳಿರ್ತಾನೆ. ಆಗ ಎಲಿಜಬೆತ್ ಆ ಶೇರ್ ಹೋಲ್ಡರ್ ಬಳಿ ಬಂದು ಈ ಶೇರ್ನೆಲ್ಲ ನಮ್ಗೆ ಸೇಲ್ ಮಾಡಿ ಅಂತ ರಿಕ್ವೆಸ್ಟ್ ಮಾಡಿರ್ತಾಳೆ. ಹೇಗಾದ್ರೂ ಮಾಡಿ ಕಂಪ್ನಿಯನ್ನ ಮುಳುಗಿಸ್ಬೇಕು ಅಂತ ಅನ್ಕೊಂಡಿದ್ದ ಆ 3 ಜನ ಬದಲಿಗೆ ಎಲಿಜಬೆತ್ ಮೇಲೆ ಆರೋಪ ಹೊರಿಸ್ತಾರೆ. ಅಲ್ಲಿಂದ ಅವಳನ್ನ ಕಳಿಸ್ತಾರೆ. ಇಲ್ಲಿಗೆ ಈ ಸೀನ್ ಕಟ್ ಆಗಿ ಪ್ರೆಸೆಂಟ್ಗೆ ಬರುತ್ತೆ. ಪೆರ್ಲಿ, ನಿಜವಾಗಲೂ ನಿನ್ನ ತಂದೆ ತಾಯಿನ ಯಾರು ಕೊಂದಿದ್ದು ಅಂತ ನಂಗೂ ಗೊತ್ತಿಲ್ಲ. ಕೊಲೆಗಾರ ಯಾರು ಅಂತ ಕಂಡು ಹಿಡಿಯಕ್ಕೆ ನಾನ್ ನಿಮ್ಮನ್ನ ಫಾಲೋ ಮಾಡ್ಕೊಂಡು ಬಂದಿದ್ದು. ನಿಮ್ಮ ಮೇಲೆ ಅಟ್ಯಾಕ್ ಮಾಡೋಕೆ ಬಂದಿರೋರಲ್ಲಿ ಒಬ್ಬನ ಹಿಡಿದು ಕೂಡಿ ಹಾಕಿದ್ದೀನಿ. ಅವನ್ನ ವಿಚಾರಣೆ ಮಾಡಿದ್ರೆ ಏನಾದ್ರೂ ಗೊತ್ತಾಗ್ಬೋದು ಅಂತ ಹೇಳ್ತಾನೆ. ನಂತರ ಗುರು ಎಂಬ ಒಬ್ಬ ವ್ಯಕ್ತಿಯ ಬಳಿ ಕರ್ಕೊಂಡು ಬರ್ತಾನೆ. ಅವನ್ನ ನೋಡ್ತಿದ್ದಂಗೆ ಪೆರ್ಲಿ ಕೋಪಗೊಂಡು ಜೋರಾಗಿ ಅವನ್ಗೆ ಹೊಡಿತಾಳೆ. ನನ್ನ ತಂದೆ ತಾಯಿನ ಯಾಕೆ ಕೊಲೆ ಮಾಡಿದ್ಯಾ, ನಿನ್ನ ಯಾರು ಕಳಿಸಿದ್ದು ಅಂತ ಕೇಳ್ತಿದ್ದಾಗ ಅವನ ಕತ್ತಲ್ಲಿದ್ದ ಒಂದು ಚೈನ್ ಸರನ ಕಿತ್ತು ಅವಳ ಕೈಗೆ ಸಿಗುತ್ತೆ. ಅದನ್ನ ನೋಡ್ತಿದ್ದ ಗುರು ಹುಚ್ಚನ ರೀತಿ ಕಿರುಚಕ್ಕೆ ಶುರು ಮಾಡ್ತಾನೆ. ನನ್ನ ಚೈನ್ನ ವಾಪಸ್ ಕೊಡು, ಇಲ್ಲ ಪರಿಣಾಮ ನೆಟ್ಟಿಗಿರಲ್ಲ ಅಂತ ಕೋಪ ಮಾಡ್ಕೋತಾನೆ. ಆ ಚೈನ್ನ ಸೂಕ್ಷ್ಮವಾಗಿ ಗಮನಿಸಿದ ದೇವಾಗೆ ಗೊತ್ತಾಗುತ್ತೆ, ಅದು ಒಂದು ಲಾಕೆಟ್ ಆಗಿರುತ್ತೆ. ಅದನ್ನ ಓಪನ್ ಮಾಡಿ ನೋಡಿದ್ರೆ ಅದರಲ್ಲಿ ವಿಚಿತ್ರವಾದ ಸಿಂಬಲ್ ಇರುತ್ತೆ. ಆ ಸಿಂಬಲ್ನ ಮತ್ತಷ್ಟು ಸೂಕ್ಷ್ಮವಾಗಿ ಗಮನಿಸಿದ್ರೆ 7 ಹಿಲ್ಸ್ ಅಂತ ಬರ್ದಿರುತ್ತೆ. 7 ಹಿಲ್ಸ್ ಬರ್ದಿರೋದನ್ನ ನೋಡ್ತಿದ್ದಂಗೆ ಹೇಮಂತ್ಗೆ ಸಡನ್ ಆಗಿ ಒಂದು ವಿಷಯ ಫ್ಲಾಶ್ ಆಗುತ್ತೆ. ಎಲಿಜಬೆತ್ ಸಾಯೋ ಮೊದಲು ಹೇಮಂತ್ ಬಳಿ ಬಾಲಾನಿಗೆ 7 ಹಿಲ್ಸ್ ಅಂತ ಹೇಳು ಅಂತ ಹೇಳ್ತಾ ಇದ್ಲು. ಇದನ್ನ ಹೇಮಂತ್ ದೇವಾಗೆ ಹೇಳ್ತಾನೆ. ನಂತರ ದೇವ ಬಾಲಾಗೆ ಬಂದು ಮೀಟ್ ಮಾಡ್ತಾನೆ. ಆ ಲಾಕೆಟ್ ನ ತೋರಿಸಿ ಇದ್ರ ಬಗ್ಗೆ ನಿಮ್ಗೆ ಏನಾದ್ರೂ ಗೊತ್ತಾ ಅಂತ ಕೇಳ್ತಾನೆ. ಆದ್ರೆ ಬಾಲಾನಿಗೆ 7 ಹಿಲ್ಸ್ ಎಂಬುದರ ಅರ್ಥ ಏನಂತಾನೆ ಗೊತ್ತಿರಲ್ಲ. ಈ ಕಡೆ ಆ ರೌಡಿ ಹೇಮಂತ್ ಜೊತೆ ಫೈಟ್ ಮಾಡಿ ಅಲ್ಲಿಂದ ತಪ್ಪಿಸಿಕೊಳ್ತಾನೆ. ಆತ ಎಲ್ಲಿಗೆ ಹೋಗ್ತಾನೆ ಅಂತ ಹೇಮಂತ್ ಕೂಡ ಅವನ ಹಿಂದೆನೆ ಫಾಲೋ ಮಾಡ್ತಿದ್ದ. ಇದು ಬೇಕಂತಲೇ ದೇವ ಮತ್ತು ಹೇಮಂತ್ ಪ್ಲಾನ್ ಮಾಡಿ ಅವನ್ನ ಬಿಟ್ಟಿರ್ತಾರೆ. ಅದೇ ಪ್ರಕಾರ ಹೇಮಂತ್ ಆ ರೌಡಿ ಹಿಂದೆನೆ ಫಾಲೋ ಮಾಡ್ತಿರ್ತಾನೆ. ಆ ರೌಡಿ ತಪ್ಪಿಸಿಕೊಂಡು ಹೋಗ್ತಿರುವ ರೋಡಲ್ಲಿ ಬಾಲಾ ತನ್ನ ಜೀಪ್ ತಗೊಂಡು ಬರ್ತಾ ಇದ್ದ. ಅದನ್ನ ನೋಡಿದ ಆ ರೌಡಿ ಬಾಲಾಗೆ ಡ್ರಾಪ್ ಕೇಳ್ತಾನೆ. ಇದು ಕೂಡ ದೇವನ ಪ್ಲಾನ್ ಆಗಿತ್ತು. ಬಾಲಾ ಯಾರು ಅಂತ ಆ ರೌಡಿಗೆ ಗೊತ್ತಿರಲ್ಲ. ಮೊದಲೇ ಇವರ ಪ್ಲಾನ್ ಪ್ರಕಾರ ಕಾರಲ್ಲಿ ಮೈಕ್ ಗಳನ್ನ ಮತ್ತು GPS ಲೊಕೇಟರ್ ಗಳನ್ನ ಫಿಕ್ಸ್ ಮಾಡಿದ್ರು. ಆ ರೌಡಿ ಕಾರಲ್ಲಿ ಕುಳಿತ ಬಳಿಕ ಬಾಲಾ ಬಳಿ ಫೋನ್ ಇಸ್ಕೊಂಡು ಯಾರಿಗೋ ಕಾಲ್ ಮಾಡಿ ವಿಚಿತ್ರ ಭಾಷೆಯಲ್ಲಿ ಮಾತಾಡಕ್ಕೆ ಶುರು ಮಾಡ್ತಾನೆ. ಆಗ ಆತ ಏನ್ ಮಾತಾಡ್ತಾ ಇದ್ದಾನೆ ಅಂತ ದೇವಾಗೆ ಸ್ವಲ್ಪನೂ ಅರ್ಥ ಆಗಲ್ಲ. ತಕ್ಷಣವೇ ದೇವ ಪರಿಚಯ ಇದ್ದ ಒಬ್ಬ ಟ್ರಾನ್ಸ್ಲೇಟರ್ಗೆ ಆ ವಾಯ್ಸ್ ನ ಕಳಿಸ್ತಾನೆ. ಅದರಲ್ಲಿ ಆ ರೌಡಿ ಏನ್ ಮಾತಾಡ್ತಿದ್ದ ಅಂತ ಚೆಕ್ ಮಾಡಕ್ಕೆ ಹೇಳಿದ್ದ. ಈ ಕಡೆ ಆ ರೌಡಿ ಮಾತಾಡಿ ಇನ್ನೇನು ಫೋನ್ ಬಾಲಾನ್ಗೆ ಕೊಡಬೇಕು ಅನ್ನೋಷ್ಟ್ರಲ್ಲಿ ಕಾಲ್ ಹಿಸ್ಟ್ರಿಲಿ ಪೆರ್ಲಿಯ ನಂಬರ್ನ ನೋಡ್ತಾನೆ. ಆಗ ಅವನಿಗೆ ಅರ್ಥ ಆಗುತ್ತೆ, ಈತನು ಕೂಡ ದೇವ ಕಡೆಯವನೇ ಅಂತ. ಅಷ್ಟರಲ್ಲಿ ಆ ಟ್ರಾನ್ಸ್ಲೇಟರ್ ದೇವಾಗೆ ಕಾಲ್ ಮಾಡಿ, ಸರ್, ಅವ್ರು ಮಾತಾಡ್ತಿರೋದು ಹಿಬ್ರು ಭಾಷೆ. ನಾನು ಸೇಫ್ ಆಗಿದ್ದೀನಿ, ಅವರಿಂದ ತಪ್ಪಿಸಿಕೊಂಡು ಬಂದೆ.
ಈ ರೀತಿ ಯಾರ ಹತ್ರನೂ ಮಾತಾಡ್ತಿದ್ದ ಅಂತ ಸ್ವಲ್ಪ ದೂರ ಹೋದ್ಮೇಲೆ ಆ ರೌಡಿ ಕಾರಿಂದ ತೆಳಗೆ ಇಳಿತಾನೆ. ಬಾಲ ಜೊತೆ ಫೈಟ್ ಮಾಡಕ್ಕೆ ಶುರು ಮಾಡ್ತಾನೆ. ಅಲ್ಲಿಗೆ ಆ ರೌಡಿ ಕಡೆಯವರು ಕೂಡ ಬರ್ತಾರೆ. ಆಗ ಬಾಲಾಗೆ ಚೆನ್ನಾಗಿ ಹೊಡಿತಾರೆ. ಅವನ್ನ ಅಲ್ಲಿಂದ ಕಿಡ್ನಾಪ್ ಮಾಡ್ಕೊಂಡು ಹೋಗ್ತಾರೆ. ಇಲ್ಲಿ ದೇವ, ಪೆರ್ಲಿ ಮತ್ತು ಹೇಮಂತ್ ಬಾಲ ಎಲ್ಲಿಗೆ ಹೋದ ಅಂತ GPS ಮೂಲಕ ಹುಡುಕೋದಕ್ಕೆ ಶುರು ಮಾಡ್ತಾರೆ. ಸ್ವಲ್ಪ ಹೊತ್ತಲ್ಲಿ ಅವರಿಗೆ ಮರ ಕಟ್ ಮಾಡ್ತಿದ್ದ ಒಂದಷ್ಟು ಜನ ಸಿಗ್ತಾರೆ. ಅವ್ರನ್ನ ವಿಚಾರಿಸ್ತಾರೆ. ಅದರಲ್ಲಿದ್ದ ಒಬ್ಬ ಮಹಿಳೆ ಹೇಳ್ತಾಳೆ, ಸ್ವಲ್ಪ ದಿನಗಳಿಂದ ಈ ಕಾಡಲ್ಲಿ ವಿಚಿತ್ರವಾಗಿರೋ ಜನ ಓಡಾಡ್ತಿದ್ದಾರೆ. ರಾತ್ರಿ ಹೊತ್ತು ತುಂಬಾನೇ ಕಾರ್ಗಳು ಓಡಾಡ್ತವೆ. ಇವಾಗಷ್ಟೇ ಸ್ವಲ್ಪ ಜನ ಜೀಪಲ್ಲಿ ಈ ಕಡೆ ಹೋದ್ರು ಅಂತ ತೋರಿಸ್ತಾಳೆ. ಆಗ ಆ ದಾರಿ ಹಿಡ್ಕೊಂಡು ಮೂವರು ಆ ರೋಡಲ್ಲಿ ಹೋಗ್ತಾರೆ. ಸ್ವಲ್ಪ ದೂರ ಹೋದ್ಮೇಲೆ ಅವರಿಗೆ ಒಂದು ಹಾಳು ಬಿದ್ದಿರುವ ಬಂಗಲೆ ಕಾಣಿಸುತ್ತೆ. ಆ ಬಂಗಲೆ ಒಳಗಡೆ ಏನಿರ್ಬೋದು ಅಂತ ನೋಡಕ್ಕೆ ಹೋಗ್ತಿದ್ದಾಗ ಆಶ್ಚರ್ಯ ಎಂಬಂತೆ ಕೆಲವು ಜನರು ಸಾಲಾಗಿ ಆ ಬಂಗಲೆ ಒಳಗಡೆ ಹೋಗ್ತಾ ಇದ್ರು. ಇವ್ರನ್ನ ಯಾರು ಕೂಡ ಮಾತಾಡಲ್ಲ, ನೋಡೋದು ಇಲ್ಲ. ಆಗ ಈ 3 ಜನ ಅವರ ಹಿಂದೆನೆ ಸಾಲಾಗಿ ಒಳಗಡೆ ಹೋಗ್ತಾರೆ. ಒಳಗಡೆ ಹೋಗ್ತಿದ್ದಂಗೆ ಅಲ್ಲೇ ನಿಂತಿದ್ದ ಸ್ವಲ್ಪ ಜನ ಇವರಿಗೆ ಧರಿಸಿಕೊಳ್ಳೋಕೆ ಕಪ್ಪು ಬಟ್ಟೆನ ಕೊಡ್ತಾರೆ. ಅಷ್ಟರಲ್ಲಿ ಇನ್ನೊಂದು ಕಡೆ ನಿಂತಿದ್ದ ಜನಗಳೆಲ್ಲ ವಿಚಿತ್ರವಾಗಿರೋ ಪ್ರೇಯರ್ಗಳನ್ನ ಮಾಡ್ತಿರ್ತಾರೆ. ಇಲ್ಲಿ ಏನ್ ನಡೀತಿದೆ ಅಂತ ನೋಡ್ತಿರ್ತಾರೆ. ಆಗ ವಿಚಿತ್ರ ಜನಗಳ ಮೇನ್ ಲೀಡರ್ ಆಗಿದ್ದ ಪೆರ್ಲಿಯ ತಾತ ಡೇವಿಡ್ ನ ಇವ್ರು ನೋಡಿ ಶಾಕ್ ಆಗ್ತಾರೆ. ಇವರೆಲ್ಲ ಯಾರಿಗ್ ಪೂಜೆ ಮಾಡ್ತಿರೋದು ಅಂತ ನೋಡಿದ್ರೆ ವಿಚಿತ್ರವಾಗಿದ್ದ ಸೈತಾನ್ ಮೂರ್ತಿಯನ್ನ. ತನ್ನ ಮೊಮ್ಮಗಳು ಅಲ್ಲಿಗೆ ಬಂದಿರೋದನ್ನ ನೋಡಿದ ಡೇವಿಡ್ ಆಕೆಯನ್ನ ಕರೆದುಕೊಂಡು ಹೋಗ್ತಾನೆ. ದೇವ ಹಾಗೂ ಹೇಮಂತ್ ನ ಒಂದು ರೂಮ್ ಒಳಗಡೆ ಬಿಡ್ತಾರೆ. ಅದೇ ರೂಮಲ್ಲಿ ಬಾಲನ ಕೂಡ ಕೂಡಿ ಹಾಕಿದ್ರು. ಈ ಕಡೆ ಡೇವಿಡ್ ಪೆರ್ಲಿಗೆ ಒಂದು ಕೇಕ್ ನ ತಿನ್ನಿಸ್ತಾನೆ. ಕುಡಿಯಕ್ಕೆ ಒಂದು ವೈನ್ ನ ಕೊಡ್ತಾನೆ. ಅವಳು ಎಷ್ಟೇ ಬೇಡ ಅಂದ್ರೂ ಬಲವಂತೆಯಿಂದ ಕುಡಿಸ್ತಾನೆ. ಅದನ್ನ ಕುಡಿತಿದ್ದ ಹಾಗೆ ಪೆರ್ಲಿ ಪ್ರಜ್ಞೆ ತಪ್ಪಿ ಬೀಳ್ತಾಳೆ. ನಂತರ ಡೇವಿಡ್ ದೇವ ಮತ್ತು ಬಾಲ ಇರೋ ರೂಮ್ಗೆ ಬರ್ತಾನೆ. ಆಗ ದೇವ ಕೇಳ್ತಾನೆ, ಅಷ್ಟಕ್ಕೂ ಇಲ್ಲಿ ಏನು ನಡೀತಿದೆ? ನಮ್ಮನ್ನ ಯಾಕೆ ಕೂಡ ಹಾಕಿದ್ಯಾ? ಇವರೆಲ್ಲ ಯಾರು ಅಂತ ಪ್ರಶ್ನೆ ಮಾಡ್ತಾನೆ. ಆಗ ಡೇವಿಡ್ ವಿಚಿತ್ರವಾಗಿ ನಗುತ್ತಾ ದೇವಾಗೆ ಹೇಳ್ತಾನೆ, ನಾನು ನಡೆಸ್ತಿರುವ ಬಿಸ್ನೆಸ್ ನಲ್ಲಿ ತುಂಬಾನೇ ಲಾಭ ಬರ್ತಾ ಇತ್ತು. ಆದ್ರೆ ನಂಗೆ ಪ್ರಪಂಚದ ಅತಿ ದೊಡ್ಡ ಶ್ರೀಮಂತ ವ್ಯಕ್ತಿ ಆಗ್ಬೇಕು, ತುಂಬಾನೇ ಪವರ್ಫುಲ್ ವ್ಯಕ್ತಿ ಆಗ್ಬೇಕು. ನಾನು ಅನ್ಕೊಂಡಿದ್ನೆಲ್ಲ ಸಾಧಿಸ್ಬೇಕು ಅಂದ್ರೆ ನರಬಲಿ ಕೊಡ್ಲೇಬೇಕು. ಇವರೆಲ್ಲ ನನ್ನ ಅನುಯಾಯಿಗಳು ಅಂತ ಹೇಳ್ತಾ ಒಂದು ಫ್ಲಾಶ್ ಬ್ಯಾಕ್ ನ ಹೇಳ್ತಾನೆ. ಸ್ನೇಹಿತರೆ, ಈ ಮೂವಿಯ ಸ್ಟಾರ್ಟಿಂಗ್ ಅಲ್ಲಿ ಜಾನ್ ದೇವಾನ ಮೀಟ್ ಮಾಡಕ್ಕೆ ತನ್ನ ಕಾರಲ್ಲಿ ಹೋಗ್ತಿರ್ತಾನೆ. ಆಗ ಡೇವಿಡ್ನೇ ತನ್ನ ಮಗ ಜಾನ್ಗೆ ಕಾಲ್ ಮಾಡಿ ತಕ್ಷಣವೇ ಇಲ್ಲಿಗೆ ಹೊರಟು ಬಾ ಅಂತ ಹೇಳಿದ್ದ. ಅದೇ ರೀತಿ ಡೇವಿಡ್ ಕೂಡ ಅಲ್ಲಿಗೆ ಬಂದಿರ್ತಾನೆ. ಆಗ ಡೇವಿಡ್ ತನ್ನ ಮಗ ಜಾನ್ ಬಳಿ ಏನನ್ನೋ ಕೇಳಿರ್ತಾನೆ. ಅದಕ್ಕೆ ಜಾನ್ ಒಪ್ಪಿರಲ್ಲ. ಹೀಗಾಗಿ ಡೇವಿಡ್ ತನ್ನ ಮಗನ್ನ ಕೊಲೆ ಮಾಡಿಸಿದ್ದ. ಇದಾಗಿ ಕೆಲವು ದಿನಗಳ ನಂತರ ತನ್ನ ಸೊಸೆ ಅಂದ್ರೆ ಎಲಿಜಬೆತ್ ಬಳಿನೂ ಅದೇ ರೀತಿ ಕೇಳಿರ್ತಾನೆ. ಆಗ ಎಲಿಜಬೆತ್ ಒಪ್ಪದ ಕಾರಣ ಅವಳಿಗೂ ಕೂಡ ಆಕ್ಸಿಡೆಂಟ್ ನಲ್ಲಿ ಸಾಯಿಸ್ಬಿಟ್ಟಿರ್ತಾನೆ. ಅಷ್ಟಕ್ಕೂ ಈ ಡೇವಿಡ್ ಅವ್ರ ಬಳಿ ಏನು ಕೇಳಿದ್ದ ಅಂದ್ರೆ, ಡೇವಿಡ್ ಇಡೀ ವಿಶ್ವದಲ್ಲಿ ಒಬ್ಬ ದೊಡ್ಡ ಶ್ರೀಮಂತ ಹಾಗೂ ಬಲಶಾಲಿ ವ್ಯಕ್ತಿ ಆಗ್ಬೇಕು ಅಂದ್ರೆ ಆತ ನರಬಲಿ ಕೊಡ್ಬೇಕು. ಅದು ಕೂಡ ತನ್ನ ವಂಶದಲ್ಲಿ ಹುಟ್ಟಿರುವ ಕೊನೆ ಮಗು ಆಗಿರ್ಬೇಕು. ಅಂದ್ರೆ ಪೆರ್ಲಿಯ ನರಬಲಿ ಕೊಡ್ಬೇಕು ಅಂತ ಆತ ಕೇಳಿರ್ತಾನೆ. ಆಗ ಆ ದಂಪತಿಗಳು ಒಪ್ಪದ ಕಾರಣ ಅವ್ರನ್ನ ಸಾಯಿಸಿರ್ತಾನೆ. ಇದಾದ್ಮೇಲೆ ಸ್ಟೋರಿ ಪ್ರೆಸೆಂಟ್ಗೆ ಬರುತ್ತೆ. ಇಲ್ಲಿ ಡೇವಿಡ್ ಪೆರ್ಲಿನ ಆ ಸೈತಾನ್ಗೆ ಬಲಿ ಕೊಡಬೇಕು ಅಂತ ಎಲ್ಲವನ್ನ ರೆಡಿ ಮಾಡ್ಕೊಂಡಿದ್ದ. ಇದನ್ನೆಲ್ಲ ಕೇಳ್ತಿದ್ದ ಬಾಲ ಹಾಗೂ ದೇವಾಗೆ ತುಂಬಾ ಕೋಪ ಬರುತ್ತೆ. ಆಗ ಅಲ್ಲಿದ್ದ ಎಲ್ಲರ ಜೊತೆ ಫೈಟ್ ಮಾಡಕ್ಕೆ ಶುರು ಮಾಡ್ತಾರೆ. ಈ ಕಡೆ ಡೇವಿಡ್ ತನ್ನ ಮೊಮ್ಮಗಳನ್ನ ಬಲಿ ಕೊಡಬೇಕು ಅಂತ ಒಂದು ಚಾಕುವಿಂದ ಚುಚ್ಚಕ್ಕೆ ಹೋಗ್ತಿರ್ತಾನೆ. ಅಷ್ಟರಲ್ಲಿ ಪೊಲೀಸ್ನವರು ಅಲ್ಲಿಗೆ ಬರ್ತಾರೆ. ಯಾಕಂದ್ರೆ ದೇವ ಮೊದಲೇನೆ ಪೊಲೀಸ್ನವ್ರಿಗೆ ಇನ್ಫಾರ್ಮ್ ಮಾಡಿದ್ದ. ಆಗ ಪೊಲೀಸ್ನವರು ಡೇವಿಡ್ ಮತ್ತು ಅವನ ಅನುಯಾಯಿಗಳನ್ನ ಅಲ್ಲಿಂದ ಕರ್ಕೊಂಡು ಹೋಗ್ತಾರೆ. ಈ ಕಡೆ ದೇವ ಮೀಡಿಯಾ ಮುಂದೆ ಒಂದು ಮೆಸೇಜ್ ನ ಕೊಡ್ತಾನೆ. ಇವತ್ತಿನ ಕಾಲದಲ್ಲಿ ಜಗತ್ತು ಎಷ್ಟು ಮುಂದುವರೆದಿದೆ, ಆದ್ರೂ ಇವಾಗೂ ಕೂಡ ಜನ ಮೂಢನಂಬಿಕೆಗಳನ್ನ ನಂಬ್ತಿದ್ದಾರೆ. ನಮ್ಮ ಸಮಾಜ ಬದಲಾಗಬೇಕು ಅಂದ್ರೆ ಈ ರೀತಿ ಮೂಢನಂಬಿಕೆಗಳನ್ನ ಬಿಡಬೇಕು. ನಾವು ದುಡಿಯದೆ ಕಷ್ಟಪಡದೆ ಯಾವುದೇ ಸಾಧನೆ ಮಾಡಕ್ಕೆ ಸಾಧ್ಯ ಇಲ್ಲ. ಇವೆಲ್ಲವೂ ಕೂಡ ಇನ್ ಮುಂದೆ ಆದ್ರೂ ಎಂಡ್ ಆಗ್ಬೇಕು ಅಂತ ಹೇಳ್ತಾನೆ. ಈ ಮೂವಿಯ ಎಂಡಿಂಗ್ ಅಲ್ಲಿ ಇದು ನೈಜ ಘಟನೆ ಆಧಾರಿತ ಸ್ಟೋರಿ ಅಂತ ಹೇಳ್ತಾ ಈ ಮೂವಿನ ಮುಗಿಸ್ತಾರೆ. ಸ್ನೇಹಿತರೆ, ಈ ಮೂವಿ ಇಷ್ಟ ಆದ್ರೆ ಒಂದು ಲೈಕ್ ಮಾಡಿ, ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡೋದು ಕೂಡ ಮರಿಬೇಡಿ. ಸಿಗೋಣ ಇನ್ನೊಂದು ಹೊಸ ಮೂವಿಯೊಂದಿಗೆ. ಅಲ್ಲಿವರೆಗೂ ನಮಸ್ಕಾರ.